ನೋಡಿ, ಮತ್ತೊಮ್ಮೆ ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದೆ ದೇವೇಗೌಡರ ಮೊಮ್ಮಗ JDSನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಈ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು, ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ದೇವೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಯಸ್ಸಾಗಿದೆ ಅಂತ ಹೇಳಿ ನಾನು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ರಾಜ್ಯಸಭೆಗೆ ನನ್ನ ಮರು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಿಟ್ಟಂತಹ ವಿಚಾರ. ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾನು ಬದ್ಧ. ಈ ಮಾತನ್ನು ಹೇಳಿರೋದು ದೇವೇಗೌಡರು ಹಾಗೆ ಮಲ್ಲಿಕಾರ್ಜುನ ಖರ್ಗೆಯವರ ಸದಸ್ಯತ್ವದ ಅವಧಿ ಬರೋ ತಿಂಗಳು ಮುಕ್ತಾಯ ಆಗ್ತಾ ಇದೆ. ಒಂದು ಕಡೆ ಚುನಾವಣೆಗೂ ಕೂಡ ದಿನಾಂಕ ಫಿಕ್ಸ್ ಆಗಿದೆ. ಬಿಜೆಪಿಯ ಬೆಂಬಲದೊಂದಿಗೆ ಮತ್ತೆ ಮರು ಆಯ್ಕೆಯನ್ನು ಬಯಸ್ತಾ ಇದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು. ನೋಡಿ, ರಾಜ್ಯಸಭೆಗೆ ಮರು ಆಯ್ಕೆಯ ಸಂಬಂಧ ಕೊನೆಗೂ ಕೂಡ HD ದೇವೇಗೌಡರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಕೊಡೋದಾಗಲಿ ಯಾವುದೇ ಮಾತುಗಳನ್ನು ಕೂಡ ಆಡಿರಲಿಲ್ಲ. ಈಗ ರಾಜ್ಯಸಭಾ ಸ್ಥಾನ ಮತ್ತೆ ಸಿಗಲಿ ಬಿಡಲಿ, ಆದರೆ ಜನಪರ ನನ್ನ ಹೋರಾಟ ಹಿಂದಿನಂತೆ ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಬನ್ನೋ ಅದೇ ರೀತಿ ನಾನಿರುವ ಕೊನೆಯವರೆಗೂ ಕೂಡ ಅದಿರುತ್ತೆ. ಅಧಿಕಾರ ಇರಲಿ ಬಿಡಲಿ ಅಂತ ದೇವೇಗೌಡರು ಹೇಳಿರೋದು. ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಂದಿನ ತಿಂಗಳು ಜೂನ್ 25ಕ್ಕೆ ಮುಕ್ತಾಯ ಆಗುತ್ತೆ. ಒಂದು ಕಡೆ ರಾಜ್ಯಸಭಾ ಚುನಾವಣೆಯ ಸಂಬಂಧ ಅಧಿಸೂಚನೆ ಕೂಡ ಹೊರಡಿಸಿತ್ತು ಚುನಾವಣಾ ಆಯೋಗ. ಜೂನ್ 8ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನವಾಗಿದೆ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಜೂನ್ 18ನೇ ತಾರೀಕು ಮತದಾನ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ಕೂಡ ನಡೆಯುತ್ತೆ. ಸೊ ಇದಾದ ನಂತರ ಅವತ್ತೇ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ದೇವೇಗೌಡರು ಸೇರಿದಂತೆ 4 ಸದಸ್ಯತ್ವ ಅವಧಿ ಜೂನ್ ತಿಂಗಳಲ್ಲಿ ಮುಕ್ತಾಯವಾಗುತ್ತೆ. ನೋಡಿ, ಒಂದು ಕಡೆ BJP ಹಾಗೆ JDS ಸುಲಭವಾಗಿ ಗೆಲ್ಲಬಹುದಾದಂತಹ ಒಂದು ಸ್ಥಾನ. ದೇವೇಗೌಡರು, ಮಲ್ಲಿಕಾರ್ಜುನ ಖರ್ಗೆ ಮತ್ತು BJP ನಾಯಕರಾದಂತಹ ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪನವರ ಸದಸ್ಯತ್ವದ ಅವಧಿ ಮುಕ್ತಾಯ ಆಗುತ್ತೆ ಈ 4ರದ್ದು. ಸೊ BJPಗೆ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಬಹಳ ಸುಲಭವಾಗಿ ಅವಕಾಶ ಇದೆ. ರಾಜ್ಯಸಭೆ ಸ್ಥಾನವನ್ನು ಗೆಲ್ಲೋದಕ್ಕೆ ಕನಿಷ್ಠ 46 ಮತಗಳು ಬೇಕು. ಸೊ BJPಗೆ 63, JDS 17 ಇಷ್ಟು ಜನರನ್ನು ಶಾಸಕರನ್ನು ಹೊಂದಿದೆ. ಸೊ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ದೇವೇಗೌಡರು 94 ವರ್ಷದಲ್ಲೂ ಕೂಡ ಬಹಳಷ್ಟು ಉತ್ಸುಕರಾಗಿದ್ದಾರೆ. ಈ ಬಗ್ಗೆ ದೇವೇಗೌಡರೇ ಸ್ವತಃ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಮರು ಆಯ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಿಟ್ಟಂತಹ ವಿಚಾರ. ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆ ನಾನು ಬದ್ಧ. ಯಾಕಂದರೆ ನಾನೊಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥವನು. ಪ್ರಧಾನಮಂತ್ರಿ ಹುದ್ದೆಯವರೆಗೂ ಕೂಡ ನಾನು ಏರಿದ್ದೇನೆ. ನನ್ನ ರಾಜ್ಯಸಭಾ ಸದಸ್ಯತ್ವದ ಅವಧಿ ಜೂನ್ 25ನೇ ತಾರೀಕು ಮುಕ್ತಾಯವಾಗುತ್ತೆ. ನನ್ನನ್ನು ಮರು ಆಯ್ಕೆ ಮಾಡೋದು ಬಿಡೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ದೇವೇಗೌಡರು ಹೇಳಿದ್ದಾರೆ. BJPಯ ಬೆಂಬಲವಿದ್ದರೆ ಮಾತ್ರ ಇಲ್ಲಿ JDS ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯ. ಯಾಕಂದರೆ ಗೆಲ್ಲಲು ಬೇಕಾದಂತಹ ಕನಿಷ್ಠ ನಂಬರು JDS ಬಳಿ ಇಲ್ಲ. ಸೊ BJPಯ ಬೆಂಬಲ ಬೇಕೇ ಬೇಕು. ಮತ್ತೊಂದು ಮಾತನ್ನು ಹೇಳಿದ್ದಾರೆ, ನನ್ನ ಈ ಜನಪರ ಹೋರಾಟ ನಾನು ಅಧಿಕಾರದಲ್ಲಿದ್ದಾಗಲೂ ಹೋರಾಟ ಮಾಡ್ತೀನಿ, ಅಧಿಕಾರ ಕೈತಪ್ಪಿ ಹೋದಾಗಲೂ ಕೂಡ ನಾನು ಜನರ ಪರ ಹೋರಾಟ ಮಾಡಿದ್ದೀನಿ. ನನ್ನ ಈ ಜನಪರ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ನನ್ನ ಮರು ಆಯ್ಕೆಯ ಬಗ್ಗೆ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವರ ನಿರ್ಧಾರ ಏನೇ ಇರಲಿ, ನನ್ನ ಜನಪರ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ವಯಸ್ಸಾಗ್ಬಿಟ್ಟಿದೆ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮನೇಲಿ ಕೂರೋ ಜಾಯಮಾನ ನಂದಲ್ಲ. ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನಾನು ರೈತರು ಬಡವರ ಪರವಾಗಿ ಹೋರಾಟ ಮಾಡ್ತೀನಿ. ಗೌಡರ ಹಿರಿತನಕ್ಕೆ ಬೆಲೆ ಸಿಗುತ್ತೆ ಅನ್ನುವ ಎಲ್ಲೋ ಒಂದು ಕಡೆ ವಿಶ್ವಾಸ ಕೂಡ ಇದೆ. ಅವರು ಮರು ಆಯ್ಕೆ ಆಗ್ತಾರೆ ಅನ್ನೋ ವಿಶ್ವಾಸವನ್ನು ಕೂಡ ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿಯವರು ನಾನು ಆರಂಭದಲ್ಲೇ ಹೇಳಿದೆ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ಈಗ BJP ಹೈಕಮಾಂಡ್ ನಿರ್ಧಾರ. ಪ್ರಧಾನಮಂತ್ರಿ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಒಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಪ್ಪಿಗೆ ಸಿಗುವ ವಿಶ್ವಾಸದಲ್ಲಿ ದಳಪತಿಗಳಿದ್ದಾರೆ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅದರ ಜೊತೆಗೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಒಪ್ಪಿಗೆ ಸಿಗಬಹುದು
ಅನ್ನುವ ನಿರ್ಧಾರದಲ್ಲೂ ಕೂಡ ಆ ವಿಶ್ವಾಸದಲ್ಲಿ ದಳಪತಿಗಳಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ಇದೇ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಯಾವುದೇ ಷರತ್ತನ್ನು ಕೂಡ ಹಾಕಿಲ್ಲ, ನಮಗೆ ಕೊಡಲೇಬೇಕು ಅಂತಲೂ ಕೂಡ ನಾವೇನು ಪಟ್ಟು ಹಿಡಿದು ಕೂತ್ಕೊಂಡಿಲ್ಲ. ಪ್ರಧಾನಮಂತ್ರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಕುಮಾರಸ್ವಾಮಿಯವರು ಕೂಡ, ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಇದೇ ಮಾತು ಹೇಳಿದ್ರು. ಬಟ್ ಇತ್ತೀಚೆಗೆ ಕುಮಾರಸ್ವಾಮಿಯವರು BJP ಇವತ್ತು ಏನು ರಾಜ್ಯಕ್ಕೆ ಆಗಮಿಸಿದ್ದಾರೆ, ನಿತಿನ್ ಅವರನ್ನು ಭೇಟಿ ಕೂಡ ಮಾಡಿದರು. ಸೊ BJPಯಿಂದ ಒಂದು ಕಡೆ ಮಾಜಿ CM DV ಸದಾನಂದ ಗೌಡರು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. BJP ಹೈಕಮಾಂಡು ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಸದ್ಯಕ್ಕೆ ಬಹಳ ಕುತೂಹಲ ಕೆರಳಿಸಿರುವಂಥದ್ದು. ಸೊ ಹಾಗಾಗಿ ಈ ರಾಜ್ಯಸಭೆಗೆ ಮತ್ತೊಮ್ಮೆ ಆಯ್ಕೆಯಾಗುವ ವಿಚಾರಕ್ಕೆ ಕೊನೆಗೂ ಕೂಡ ದೇವೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಅಲ್ಟಿಮೇಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಡಿಸೈಡ್ ಮಾಡ್ತಾರೆ. 94 ವರ್ಷದ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಘರ್ಜಿಸ್ತಾರಾ, ಅಥವಾ ಇನ್ನೂ BJPಯಿಂದ ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ, ಅವರಿಗೇನಾದರೂ ಚಾನ್ಸ್ ಕೊಡಲಾಗತ್ತಾ? ಸೊ ಇನ್ನೇನು ಅದೆಲ್ಲದಕ್ಕೂ ಕೂಡ ಉತ್ತರ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ರಾಜ್ಯದ ಜನರ ಆಶಯ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗಬೇಕು, ಅವರ ಕೊನೆ ಘಟ್ಟದವರೆಗೂ ಕೂಡ ಅವರು ರಾಜಕೀಯದಲ್ಲೇ ಇದ್ದು ಜನರ ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು BJP ಯಾವ ರೀತಿ ಎಕ್ಸೆಪ್ಟ್ ಮಾಡುತ್ತೆ? ಅಲ್ಟಿಮೇಟ್ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಮೇಲೇ ಸಂಪೂರ್ಣವಾಗಿ ನಿಂತಿರೋದ್ರಿಂದ ನರೇಂದ್ರ ಮೋದಿಯವರು ಏನು ಡಿಸಿಷನ್ ತಗೋತಾರೆ ಕಾದು ನೋಡಬೇಕಾಗತ್ತೆ. ಧನ್ಯವಾದ.